ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ವಿಧಾನ ಪರಿಷತ್ ಆರಂಭ ಆಗ್ತಾ ಇದ್ದಂತೆ ಗಲಾಟೆ. ಸಭಾಪತಿ ಚುನಾವಣೆಗೆ ವಿಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಚುನಾವಣೆ ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿರೋದು. ಸಭಾಪತಿ ಚುನಾವಣೆಗೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಅಂದ್ರೆ ಅವಿರೋಧ ಆಯ್ಕೆಗೆ ಸಂಬಂಧಪಟ್ಟಂತೆ ವಿಪಕ್ಷಗಳ ವಿರೋಧ ಇದೆ. ಸಭಾಪತಿಗೆ ವಿಪಕ್ಷ ನಾಯಕ ಛಲವಾದಿ ಆಗ್ರಹಿಸಿದ್ದಾರೆ. ಸಭಾಪತಿ ಚುನಾವಣೆ ನಡೀಲಿ ಅಂತೇಳಿ ಕಾಂಗ್ರೆಸ್ ನಾಯಕರು ಪಟ್ಟು. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರ ಧಿಕ್ಕಾರ. ಹೊರಟ್ಟಿಯವರನ್ನ ಒತ್ತಾಯದಿಂದ ರಾಜೀನಾಮೆ ಕೊಡಿಸಲಾಗಿದೆ. ಗೂಂಡಾ ಸರ್ಕಾರ ಅಂತೇಳಿ ಘೋಷಣೆ ಕೂಗಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಲೀಂ ಅಹಮದ್ ಸೇರಿದಂತೆ 7 ಸದಸ್ಯರಿಂದ ಇದ್ರ ಬಗ್ಗೆ ಪ್ರಸ್ತಾಪ ಆಗಿರೋದು. ವಿಧಾನ ಪರಿಷತ್ ಆರಂಭ ಆಗ್ತಾ ಇದ್ದಂತೆ ಗಲಾಟೆ. ಸಭಾಪತಿ ಚುನಾವಣೆಗೆ ವಿಪಕ್ಷಗಳ ಆಕ್ಷೇಪ. ಚುನಾವಣೆ ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಭಾಪತಿಗೆ ವಿಪಕ್ಷ ನಾಯಕ ಛಲವಾದಿ ಆಗ್ರಹಿಸಿದ್ದಾರೆ. ಸಭಾಪತಿ ಚುನಾವಣೆ ನಡೀಲಿ ಅಂತ ಕಾಂಗ್ರೆಸ್ ನಾಯಕರು ಪಟ್ಟು. ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರು ಧಿಕ್ಕಾರವನ್ನ ಕೂಗಿದ್ದಾರೆ. ಹೊರಟ್ಟಿಯವರನ್ನ ಒತ್ತಾಯದಿಂದ ಕೆಳಗಿಳಿಸಿದ್ರಿ, ರಾಜೀನಾಮೆ ಕೊಡಿಸಿದ್ರಿ, ಇದು ಗೂಂಡಾ ಸರ್ಕಾರ ಅಂತೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಲಾಪ ಶುರುವಾಗ್ತಾ ಇದ್ದಂತೆಯೇ ಗಲಾಟೆ ಶುರುವಾಗ್ಬಿಟ್ಟಿದೆ. ಹಿರಿಯ ಸದಸ್ಯರಿಗೆ ನೀವು ಅಪಮಾನ ಮಾಡಿದ್ದೀರಿ. ಸದನದಲ್ಲಿ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಿದೆ. ಬಿಜೆಪಿ ಸದಸ್ಯರ ಆರೋಪಕ್ಕೆ ಸಭಾಪತಿ ಪುಟ್ಟಣ್ಣ ಉತ್ತರ ಕೊಟ್ಟಿದ್ದಾರೆ. ಗದ್ದಲದ ನಡುವೆನೂ ಕೂಡ ಸಭಾಪತಿ ಚುನಾವಣೆ. ಸಲೀಂ ಅಹಮದ್ ಸೇರಿದಂತೆ 7 ಸದಸ್ಯರಿಂದ ಈ ಬಗ್ಗೆ ಪ್ರಸ್ತಾವ. ವಿಧಾನ ಪರಿಷತ್ ಆರಂಭ ಆಗ್ತಾ ಇದ್ದಂತೆಯೇ ಗಲಾಟೆ. ಒಂದ್ ಕಡೆ ವಿಧಾನಸಭೆಯಲ್ಲಿ ಹಂಗೂ ಹಿಂಗೂ ಅವಿರೋಧ ಆಯ್ಕೆ ಆಯಿತು. ಮತ್ತೊಂದು ಕಡೆಗೆ ಈಗ ವಿಧಾನ ಪರಿಷತ್ನಲ್ಲಿ ಬಸವರಾಜ ಹೊರಟ್ಟಿಯವ್ರನ್ನ ಏಕಾಏಕಿ ಕೆಳಗಿಳಿಸಿದ್ರಿ, ರಾಜೀನಾಮೆ ಕೊಡಿಸಿದ್ರಿ ಬಲವಂತದಿಂದ, ಇದು ಗೂಂಡಾ ಸರ್ಕಾರ ಅಂತೇಳಿ ಬಿಜೆಪಿ ಸದಸ್ಯರು ಈಗ ಆಕ್ರೋಶ ವ್ಯಕ್ತಪಡಿಸ್ತಿರೋದು, ವಿರೋಧ ಮಾಡ್ತಿದ್ದಾರೆ. ಪುಟ್ಟಣ್ಣ ಅವರ ಆಯ್ಕೆಗೆ ಸಂಬಂಧಪಟ್ಟಂತೆ ವಿರೋಧ. ಇನ್ನು ಈ ಗದ್ದಲದ ಮಧ್ಯೆಯೂ ಕೂಡ ಪುಟ್ಟಣ್ಣ ಅವರು ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಒತ್ತಾಯ ಮಾಡಿ ರಾಜೀನಾಮೆ ಪಡೆದಿದ್ದು ಸರಿನಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹಿರಿಯ ಸದಸ್ಯರಿಗೆ ಅಪಮಾನ ಮಾಡಿದ್ದೀರಿ ನೀವು, ಬಸವರಾಜ ಹೊರಟ್ಟಿಯವ್ರನ್ನ ರಾಜೀನಾಮೆ ಕೊಡಿಸಿ ಕೆಳಗಿಳಿಸಿದ್ದಕ್ಕೆ. ಸದನದಲ್ಲಿ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಚುನಾವಣೆ ವೇಳೆ ಯಾವುದಕ್ಕೂ ಅವಕಾಶ ಇಲ್ಲ. ಬಿಜೆಪಿ ಸದಸ್ಯರ ಆರೋಪಕ್ಕೆ ಸಭಾಪತಿ ಪುಟ್ಟಣ್ಣ ಉತ್ತರ ಕೊಟ್ಟಿರೋದು. ಗದ್ದಲದ ನಡುವೆನೂ ಕೂಡ ಸಭಾಪತಿ ಚುನಾವಣೆ ನಡೆದಿದೆ. ಆದರೂ ಕೂಡ ವಿಪಕ್ಷ ಸದಸ್ಯರೇನಿದ್ದಾರೆ ವಿಧಾನ ಪರಿಷತ್ನಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಇದನ್ನ ನಾವು ಸಹಿಸೋದಿಲ್ಲ. ಹಿರಿಯ ಸದಸ್ಯರಿಗೆ ಮಾಡಿರುವಂತ ಅಪಮಾನ ಇದು. ಬಸವರಾಜ ಹೊರಟ್ಟಿ ಅವರಿಗೆ ನೀವು ಯಾವುದೇ ಗೌರವ ಕೊಡದೆ, ಸರಿಯಾಗಿ ಅವರನ್ನ ಗೌರವಿಸಿ ಕೊಡ್ದೇನೆ ಬಲವಂತವಾಗಿ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರಿ ಅಂತೇಳಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.